ನಮಸ್ಕಾರ ಎಲ್ಲ ರೈತ ಬಂಧುರಿಗೂ ಪುಟ್ಟ ರೈತ ಬಂಧು ಯೂಟ್ಯೂಬ್ ಚಾನಲ್ ಸ್ವಾಗತ. ಏಪ್ರಿಲ್ ತಿಂಗಳಲ್ಲಿ ಟೊಮೊಟೊ ನಾಟಿ ಮಾಡ್ಬೋದಾ, ಇಲ್ಲ ಅಂದರೆ ಯಾವ ತಳಿ ನಾಟಿ ಮಾಡಬೇಕು, ಟೊಮೊಟೊ ಬೆಲೆ ಇರುತ್ತೋ ಇರಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಕೆ ಮಂಡಿ ಮಾರ್ಗ ಪ್ರಕಾಶ್ ಅವರ ಸಂಪೂರ್ಣ ಮಾಹಿತಿ ಪಡ್ಕೊಂಡು ಈ ವಿಡಿಯೋದಲ್ಲಿ ಸಂಪೂರ್ಣ ವಿಷಯ ಹೇಳಿದ್ದೀವಿ. ಆದಷ್ಟು ಈ ವಿಡಿಯೋ ಎಲ್ಲ ರೈತರಿಗೂ ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋಗೆ ಇಷ್ಟು ಲೈಕ್ಸ್ ಮಾಡಿದ್ರೆ ಅಷ್ಟು ಲೈಕ್ಸ್ ಮಾಡಿ. ನಿಮ್ಮ ಅನಿಸಿಕೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಈ ವಿಡಿಯೋ ಎಲ್ಲ ರೈತ ಬಂಧುರಿಗೂ ಶೇರ್ ಮಾಡಿ. ಈಗ ಬನ್ನಿ ನಮ್ಮ ಕೆ ಮಂಡಿಯ ಮಾರ್ಗ ಪ್ರಕಾಶ್ ಅವ್ರ ಹತ್ರ ಮಾತಾಡಿ ಹೆಚ್ಚಿನ ಮಾಹಿತಿ ಪಡೆಯೋಣ. ಆದಷ್ಟು ಈ ವಿಡಿಯೋ ಫುಲ್ಲಾಗಿ ನೋಡಿ, ಮತ್ತೆ ಕಾಮೆಂಟ್ ಮಾಡಿ. ಅರ್ಧಂಬರ್ಧ ನೋಡಿ ಕಾಮೆಂಟ್ಸ್ ಮಾಡಬೇಡಿ, ದಯವಿಟ್ಟು ಫುಲ್ಲಾಗಿ ನೋಡಿ. ಈ ವಿಡಿಯೋ ಕನ್ನಡ ಮತ್ತು ತೆಲುಗು ಎರಡು ಲ್ಯಾಂಗ್ವೇಜಲ್ಲಿ ಇರುತ್ತೆ, ದಯವಿಟ್ಟು ಸಂಪೂರ್ಣ ವಿಡಿಯೋ ನೋಡಿ. ಈಗ ಬನ್ನಿ ನಮ್ಮ ಪ್ರಕಾಶ್ ಅಂತ ಮಾತಾಡ್ಸೋಣ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕೆಲವೊಂದು ಪ್ರಶ್ನೆಗಳು ಕೇಳಿದಾರೆ ಅಣ್ಣ ರೈತರು, ಅದ್ರಿಗೆ ಉತ್ತರ ಸಿಗ್ಬೇಕಾಗಿದೆ ಅಣ್ಣ. ಅಣ್ಣ, ಬೇಸಿಗೆ ಕಾಲಕ್ಕೆ ಯಾವ ಟೊಮಾಟೊ ತಳಿ ಉತ್ತಮ ಅಣ್ಣ? ಈಗ ಏನು ಬೇಸಿಗೆ ತಳಿಗಳು ಒಂದು 4-5 ತಳಿ ಇದೆ. ಯಾವುದೇ ಆಗಲಿ ವೈಟ್ ಶೋಲ್ಡರ್ ಇದ್ರೆ ಟೊಮಾಟೊ ಬೇಸಿಗೆ ತಳಿಗೆ ಸ್ವಲ್ಪ ತಡೆಯುತ್ತೆ, ಬೆಳೆನೂ ಚೆನ್ನಾಗಾಗುತ್ತೆ, ಸ್ವಲ್ಪ ಕಾಯಿನೂ ಗಟ್ಟಿ ಬರ್ತೈತೆ, ಪಾರ್ಸಲ್ಗೂ ನಡೆಯುತ್ತೆ. ಸುಮಾರು ಹಲವಾರು ವೆರೈಟಿಗಳಿದೆ. ವೆರೈಟಿಗಳಲ್ಲಿ ಆಯ್ಕೆ ರೈತನಿಗೆ ಬಿಟ್ಟಿರೋದು. ಮೊದಲನೇ ಆಯ್ಕೆ ನಮ್ಮ ಕಡೆಯಿಂದ ಬಂದು ಸಾವು ಫಸ್ಟ್ ಪ್ರಿಫರೆನ್ಸು, ಜೈಹೋ ಇದೆ, ವಿಶ್ವಾಸ್ ಇದೆ. ಈಗ ಲಕ್ಷ್ಮಿ ಇನ್ಪುಟ್ ಅವ್ರದ್ದು ಚಂದನ್ ಅಂತ ಒಂದು ಹೊಸ ವೆರೈಟಿ ಹೈರ್ ಮಾಡಿದ್ದಾರೆ. ಈಝಡ್ ಅಂತ ಒಂದು ವೆರೈಟಿ ಇದೆ, ಇದು ನಾಟಿಯಲ್ಲಿ. ಸೀಡ್ಸ್ ಅಲ್ಲಿ ಬಂದ್ಬಿಟ್ಟು ಚಾಂಪ್ 33 ಅಂತಿದೆ, ಮತ್ತೆ ಅಂಬರೀಷ್ ಇದೆ. ಅಂಬರೀಷ್ ಸ್ವಲ್ಪ ತುಂಬ ಚೆನ್ನಾಗಿ ಓಡ್ತಾ ಇದೆ. ಚಾಂಪ್ 33 ಸ್ವಲ್ಪ ಮಳೆ ಬಂದಾಗ ಸ್ವಲ್ಪ ಏರುಪೇರು ಆಗುತ್ತೆ, ಎಲ್ಲ ಲಕ್ಷಣಗಳಿದೆ. ಹಂಗಾಗಿ ಇವೆರಡು ಸೀಡ್ಸ್ ರೆಕಮೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವು ಯಾವುದೇ ನಾಟಿ ಮಾಡಿದ್ರು ಕೂಡ ಮಾರ್ಕೆಟಲ್ಲಿ ಬಂದು ತಿಳ್ಕೊಂಡು, ನೀವು ಯಾವ್ದು ಗಟ್ಟಿ ಇದೆ, ಯಾವ್ದು ಮಾರ್ಕೆಟ್ ಸೂಕ್ತವಾಗಿದೆ ಅನ್ನೋದು ತಿಳ್ಕೊಂಡು ಇದು ಮಾಡಿ. ಮಳೆ ಆಯಿತು ಅಂದರೆ ಎಲ್ಲ ಟೊಮಾಟೋಗೂ ವೈರಸ್ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಮಳೆ ಇಲ್ಲಾಂದರೆ ಒಂದು 10% ವೈರಸ್ ಇದ್ದಿದ್ದೆ, ಎಲ್ಲ ಟೊಮಾಟೋಗೂ ವೈರಸ್ ಬಂದೇ ಬರ್ತೈತೆ. ಅದು ರೈತನ ಮೇಲೆ ಡಿಪೆಂಡ್ ಆಗುತ್ತೆ ವಿಚಾರ. ఏమిపదు నా టమాటా యాವುದು సీజన్కి నాటాలా అనే ఒక క్వశ్చన్ అడిగిండారు. అది మంచిదే. నేను నా పరంగా చెప్పేదైతే 90% సాగు పారుతా ఉంది. ఫస్ట్ ప్రిఫరెన్స్ సాగుకి చెప్తాను, సెకండ్ ప్రిఫరెన్స్ జైవోకి చెప్తాను, థర్డ్ ప్రిఫరెన్స్ విశ్వాస్ అనే వెరైటీకి చెప్తాను. ఈ 3 వెరైటీలో మీరు ఫస్ట్ ప్రిఫరెన్స్ సాగుకి అంట. ఇంకొక వెరైటీ కొత్తగా వచ్చిన లక్ష్మీ ఇన్పుట్ వాళ్ళది చందన్ అని, అది బాగుంది. నేను 15వ తారీఖు టేబుల్ పైన పెట్టిండేది, ఇంకా అట్లే ఉంది. కలర్ బాగా వచ్చింది, మంచి గట్టిగానే ఉంది. మీరు పోయి ఆడని వేరే తోటలు చూసి నాటుకుందా, ఎవరో చెప్పరి అని నాటేది వద్దు. యూట్యూబ్లో చూసి యావదాన్ని మీరు చేయకపోదంట, మార్కెట్లో చూసుకుండా రైతులు నలుగురున్న కన్సల్ట్ చేయండి. అది మెయిన్ ఇంపార్టెంట్ అవుతుంది అనేది చెప్పేది ఇష్టపడతాను. ಅಣ್ಣ, ನಮ್ಮ ಕೋಲಾರ ಟೊಮೆಟೊ ಮಾರ್ಕೆಟ್ಗೆ ಯಾವ ಕಡೆಯಿಂದ ಟೊಮೆಟೊ ಬರ್ತಾ ಇದೆ ಅಣ್ಣ? ಇವತ್ತೇನು ನಮ್ಮ ಭಾಗದಲ್ಲಿ ಲೋಕಲ್ ಮಾಲ್ ಸ್ವಲ್ಪ ಚಾಲು ಆಗ್ತಾ ಇದೆ, ಬೇರೆ ಕಡೆ ಮಾಲೆಲ್ಲ ಸ್ಟಾಪ್ ಆಗ್ತಾ ಇದೆ. ಅಂದರೆ ಏನು ಅನಂತಪುರ ಇರ್ಬೋದು, ಚಳ್ಳಕೆರೆ ಇರ್ಬೋದು, ಮತ್ತು ಈ ಭಾಗದಲ್ಲಿ ನಮ್ಮದು ಕರ್ನಾಟಕ ಭಾಗ ಏನು ಬೇರೆ ಕಡೆಯಿಂದ ಬರ್ತಾಯಿತ್ತು, ಮಂಡ್ಯ, ಮೈಸೂರು ಈ ಭಾಗಗಳಲ್ಲೆಲ್ಲ ಸ್ವಲ್ಪ ಟೊಮಾಟೊ ಸ್ಲೋ ಆಗಿದೆ. ಅವ್ರಿಗೆಲ್ಲ ಬಿಸಿಲು ಜಾಸ್ತಿ ಇರೋದ್ರಿಂದ ಟೊಮಾಟೊ ಬರೋದಕ್ಕೆ ತುಂಬ ಚಾನ್ಸಸ್ ಕಡಿಮೆ ಇದೆ. ಲೋಕಲಲ್ಲಿ ಒಂದೊಂದೇ ಚಾಲು ಆಗ್ತಾ ಇದೆ. ఇప్పుడు ఏం టమాటాలు ఆంధ్రాది అనంతపురం ఏరియా టమాటా టోటలీ నిల్ అయితే వస్తూ ఉంది. పావగడ కానీ, అనంతపురం కానీ, చಳ್ಳకెರೆ కానీ, ఇక్కడ మైసూరు, మండ్య భాగంలో కొంచెం ఉంది. అది ఇస్తే ఇవంతా కొంచెము వర్షాలు పడే గట్ట నార్లు కూడా నాటేది తక్కువ ఉంది. ఇక్కడ మదనపల్లి ఏరియా, మల్కల్చర్ ఏరియాలో కొంచెం సోయింగ్ బాగుంది. అదంతా నెక్స్ట్ 6వ నెలలోనే స్టార్ట్ అయ్యేది. 5వ నెల 15 పైన 6వ నెలలో స్టార్ట్ అవుతుంది. ఇప్పుడు ఈ మా లోకల్లో కొంచెం మాల్ వస్తూ ఉంది. ಅಣ್ಣ, ಪಾರ್ಸಲ್ ಯಾವ್ಯಾವ ಕಡೆಗೆ ಹೋಗ್ತಾ ಇದೆ ಅಣ್ಣ? ಈಗ ಯಾವ ಕಡೆನೂ ಪಾರ್ಸಲ್ ಹೋಗ್ತಾ ಇಲ್ಲ, ಬರೀ ಲೋಕಲ್ ಮಾತ್ರ ನಡೀತಾ ಇದೆ. ಒಂದು ಕೇರಳ ಸ್ವಲ್ಪ ಹೋಗ್ತಾ ಇದೆ, ತಮಿಳ್ನಾಡು ಸ್ವಲ್ಪ ಹೋಗ್ತಾ ಇದೆ, ಇಲ್ಲಿ ಲೋಕಲಲ್ಲಿ ನಡೀತಾ ಇದೆ. ಯಾವ್ದು ದಪ್ಪ ಶೈನಿಂಗು ಗಟ್ಟಿ ದ್ವಾರೆ ಬರ್ತೈತೆ ಅದು ಮಾತ್ರ ನಡೀತಾ ಇದೆ. ಮೀಡಿಯಮ್ ಎಲ್ಲ 50 ರೂಪಾಯಿ ಜ್ಯೂಸ್ಗೆ ಆಗ್ತಾ ಇದೆ. ಅಣ್ಣ, ನಾಟಿ ಟೊಮೆಟೊ ಬೆಲೆ ಕಡಿಮೆ ಆಗೋದಕ್ಕೂ ಮತ್ತೆ ಸೀಡ್ ಬೆಲೆ ಜಾಸ್ತಿ ಆಗಿದೆ, ಅದಕ್ಕೆ ಮುಖ್ಯವಾದ ಕಾರಣ ಏನಿರ್ಬೋದು ಅಣ್ಣ? ಇಲ್ಲ, ಸೀಡು ತುಂಬ ಕಡಿಮೆ ಬರ್ತಾ ಇದೆ, ಅವಕಾಶ ಕಡಿಮೆ ಇದೆ. ಇಲ್ಲಿ ಲೋಕಲ್ ಮಾರ್ಕೆಟಲ್ಲಿ ಸ್ವಲ್ಪ ಸೀಡ್ ಕೇಳ್ತಾ ಇರೋದ್ರಿಂದ ಎಲ್ಲ ಕಡೆ ನಾಟಿ ಇದೆ. ತಮಿಳ್ನಾಡು ನಾಟಿ ಇದೆ, ಆಂಧ್ರ ನಾಟಿ ಇದೆ. ಹಂಗಾಗಿ ಸೀಡ್ ಸ್ವಲ್ಪ ವಾಂಟೆಡ್ ಇದೆ, ಜಾಸ್ತಿ ಏನಿಲ್ಲ. ಅದು 15 ದಿವಸ ಆದಮೇಲೆ ಈಕ್ವಲ್ ಬರುತ್ತೆ, ಎಲ್ಲ సాధ్యతలు ಇದೆ. ఇప్పుడేమి సీడు జాస్తి పోయేదానికి కారణం చాలా షార్టేజ్ ఉంది మార్కెట్లో. సీడు నాటి అన్ని భాగాల్లో నాటి ఉంది, మా లోకల్లోనే సీడ్ వస్తుంది. అంటే మండ్య, మైసూరు మా లోకల్లో సీడ్ ఉంది, వేరే భాగంలో ఏడా లేదు. అట్లా ఈ సీడ్ ఒక 10-20 రూపాయలు, 100 రూపాయల గంటనే కాస్ట్ ఉంది. 15 దినాల తర్వాత 2 ఈక్వల్ కావచ్చు అనిపిస్తూ ఉంది. ನಮ್ಮ ಲೋಕಲ್ ಕಡೆ ಎಲ್ಲ ಯಾವ ತಳಿ ಹೆಚ್ಚಾಗಿ ನಾಟಿ ಮಾಡ್ತಾ ಇರ್ಬೋದಣ್ಣ? ಎಲ್ಲ ಲೋಕಲ್ ಅಂದರೆ ಟೋಟಲ್ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ,
ಈ ಭಾಗದಲ್ಲಿ ಸ್ವಲ್ಪ ನಾಟಿ ಚಾಲು ಮಾಡಿದ್ದಾರೆ. ಈಗ ನಾಟಿ ಸೀಡು ಎಲ್ಲ ಉಣ್ತಾ ಇದ್ದಾರೆ, ನಾಟಿನೂ ಉಣ್ತಾ ಇದ್ದಾರೆ, ಸೀಡು ಉಣ್ತಾ ಇದ್ದಾರೆ. ఇప్పుడు మా భాగంలో నాటిని నాటుతా ఉన్నారు, సీడు నాటుతా ఉన్నారు. మీ భాగంలో కొంచెం సీడ్ నాటుతా ఉన్నారు అని ಮಾಹಿತಿ వచ్చింది నాకు. ಏಪ್ರಿಲ್ ತಿಂಗಳಲ್ಲಿ ಟೊಮಾಟೊ ಬೆಲೆ ಅಂದಾಜು ಏನಾಗ್ಬೋದು ಅಣ್ಣ? ಇಲ್ಲ, ಸ್ವಲ್ಪ ಮುಂದುವರಿಯುತ್ತೆ. ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಹೋಟೆಲ್ಸು, ಮದುವೆಗಳು ಅದು ಇದು ಸ್ಟಾರ್ಟ್ ಆಗಿ ಈ ಗ್ಯಾಸ್ ಸಮಸ್ಯೆ ಸ್ವಲ್ಪ ಒಂದು ಸ್ಟೆಬಿಲಿಟಿಗೆ ಬಂದರೆ ಸ್ವಲ್ಪ ಮುಂದುವರಿಯುತ್ತೆ. ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಹೊರಗಡೆನೂ ಮಾಲ್ ಎಲ್ಲ ಕಡೆನೂ ಡ್ಯಾಮೇಜ್ ಆಗ್ತಾ ಇದೆ. ಈ ಬೆಲೆಗೆ ಯಾರು ಮಾಲ್ ಕೀಳಂತ సాధ్యతలు ತುಂಬ కడిమే ಇದೆ. ఏప్రిల్ 15 పైన టమాటాల రేట్లు కొంచెం ముందుకు పోయేంత అన్ని లక్షణాలు కనపడుస్తూ ఉంది. ఏం తొందర కావచ్చు అంటే ఈ గ్యాస్ది ప్రాబ్లం ఉండేదాన్ని ఇంకా ఏమవుతుందని నికరంగా చెప్పేకలేదు. మంచి కార్యక్రమాలు చాలు అవుతుంది, దాన్ని చూసుకొని మనం చెప్తా ఉన్నాము. ఒక 300 రూపాయల రేంజ్కి పోవచ్చు అని అనిపిస్తూ ఉంది. బయట టమాటాలను డ్యామేజ్ వస్తూ ఉంది, డ్యామేజ్ అయిపోతుంది. కొంచెం నడుస్తుంది అనే మూమెంటే తెలుస్తూ ఉంది. గ్యాస్ ప్రాబ్లం ఇట్లే ఉంటే పొజిషన్ ఏమవుతుంది అని నికరంగా చెప్పేది చాలా కష్టమవుతా ఉంది. ಈಗ ಮಾರ್ಕೆಟ್ಗೆ ಟೊಮಾಟೊ ತರುವಂತ ರೈತರಿಗೆ ಏನ್ ಹೇಳಕ್ ಬಯಸ್ತೀರಣ್ಣ? ಏನ್ ಟೊಮಾಟೊ ತರ್ತಾರೆ ರೈತರು ಪಾಪ ತುಂಬಾ ನಷ್ಟದಲ್ಲಿದ್ದಾರೆ. ಅವ್ರಿಗೇನು ನಾವು ಹೇಳೋಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಇರೋದನ್ನ ತಗೊಂಡು ಹಾಕಿ ತೋಟ ಖಾಲಿ ಮಾಡ್ಕೊಳ್ಳಿ, ಮುಂದೆ ಬೆಳೆಯುವಂಥ ಬೆಳೆಗೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಹಂತವಾಗಿ 3 ಭಾಗಗಳಾಗಿ ವಿಂಗಡಣೆ ಮಾಡಿದರೆ ಏನು ತೊಂದರೆ ಆಗೋದಿಲ್ಲ. ಮುಂದೆ ಸ್ವಲ್ಪ ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಟೊಮಾಟೊ ನಾಟಿ ಮಾಡುವಂತ ರೈತರಿಗೆ ಏನ್ ಹೇಳಕ್ ಬಯಸ್ತೀರಣ್ಣ? ಇದು ಒಳ್ಳೆ ಸುಗ್ಗಿ ಕಾಲ, ನಾಟಿ ಮಾಡ್ಬೋದು. ಎಲ್ಲ ಭಾಗಗಳಲ್ಲಿ ನಾಟಿ ಮಾಡ್ತಾ ಇದ್ದಾರೆ, ಮಾಡ್ಬೋದು. సీజన్ సతి నడియತ್ತೆ ಅಂತ ಒಂದು అందాజిದೆ. ఇప్పుడు ఏం నాటీ చేస్తూ ఉంటారో అది కరెక్ట్గా ఉంది. నాటీ చేయొచ్చు. ఏప్రిల్ 15 మే వరకు మా పక్క నాటీలు జరుగుతూనే ఉంటాయి, చేయొచ్చు. పొజిషన్ మంచి పొజిషన్ జరిగే రకమే తెలుస్తూ ఉంది. ఎక్సెప్ట్ గ్యాస్ పైన డిపెండ్ అయితే చాలా డిఫరెన్స్ ఏం అయ్యే మూమెంట్లు ఉండదు. గ్యాస్ అంతా అనుకూలం బాగా వచ్చేస్తే బాగా నడుస్తుందని చెప్పొచ్చు. ಅಣ್ಣ, ಟೊಮಾಟೊ ನಾಟಿ ಮಾಡುವಂತ ರೈತರಿಗೆ ಬೇರೆ ಯಾವ ತರಕಾರಿ ನಾಟಿ ಮಾಡೋದು ಉತ್ತಮ ಅನ್ಸುತ್ತೆ ಅಣ್ಣ? ಇಲ್ಲ, ನಾವು ಟೊಮಾಟೊ ಬೆಳೆಯುವಂಥ ರೈತರಿಗೆ ನಾವೇನು ಹೇಳೋದಕ್ಕೆ ಬರೋದೇ ಇಲ್ಲ. ಕಾರಣ ಏನಂತಂದರೆ ಈಗ ಟೊಮಾಟೊ ಸುಗ್ಗಿ ಕಾಲ ಇರೋದ್ರಿಂದ ನೀನು ಅದು ಮಾಡು ಇದು ಮಾಡು ಅಂತಂತಂದರೆ ರೈತನ ಮಾಡೋದಕ್ಕೆ ಇಷ್ಟನೂ ಇರೋದಿಲ್ಲ. ಆ ರೈತನ ದಿಕ್ಕು ತಪ್ಪಿಸ್ದಂಗೆ ಆಗುತ್ತೆ. ಈಗ ಸುಗ್ಗಿ ಕಾಲ ಇದು. ಈಗ ರೈತನು ಏನು 10 ಎಕರೆ ಮಾಡೋಂಥ ರೈತನ 5 ಎಕರೆಲ್ಲೇ ಇಳುವರಿ ತೆಗೆದ್ರೆ ಸೂಕ್ತ, ಒಳ್ಳೆಯದು, ಒಳ್ಳೆ ಬೆನಿಫಿಟ್ ಆಗುತ್ತೆ. ಒಳ್ಳೆ ಬೆಳೆ ತೆಗೆದ್ರೆ ಅವ್ನಿಗೆ ಒಳ್ಳೆ ದುಡ್ಡು ಆಗತ್ತೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀನು ಇದೇ ಬೆಳೆ ಮಾಡು ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಕಾರಣ ಏನು ಅಂತಂದರೆ ರೈತನ ಮೈಂಡಲ್ಲಿ ತೀರ್ಮಾನ ತಗೊಂಬಿಟ್ಟಿರ್ತಾನೆ, ನಾನು ಈ ಟೊಮಾಟೊ ಸೀಸನ್ ಇದು, ಟೊಮಾಟೊ ನಾಟಿ ಮಾಡಲೇಬೇಕು ಅಂತ. ತದನಂತರ ಅವ್ನು ಕೋಸ್ ಆಗ್ಬೋದು, ಕ್ಯಾಪ್ಸಿಕಮ್ ಆಗ್ಬೋದು, ಇನ್ನೂ 10 ಹಲವಾರು ದೊಡ್ಡ ಬೆಳೆಯೋದ್ರ ಕಡೆ ರೈತನ ತುಂಬ ಬುದ್ಧಿವಂತರಿದ್ದಾರೆ. ರೈತರು ನಾವು ಅದ್ರ ಬಗ್ಗೆ ಏನು ಹೇಳೋದು ಸೂಕ್ತ ಅಲ್ಲ ಅಂತ ಅನಿಸ್ತಾ ಇದೆ. ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳಣ್ಣ. ಧನ್ಯವಾದಗಳು. ರೈತರಿಗೆಲ್ಲ ಶುಭ ಆಗಲಿ, ಒಳ್ಳೆ ಸೀಸನ್ ಸಿಕ್ಕಲಿ. ಅವರು ಏನು ರೈತರು ಕಷ್ಟಪಡ್ತಾ ಇರ್ತಾರೆ, ಮಕ್ಕಳನ್ನ ಓದಿಸ್ಬೇಕು, ಮುಂದುವರಿಸ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ, ಅದೆಲ್ಲ ರೈತನಿಗೆ ಅನುಕೂಲ ಆಗಲಿ ಅಂತ ಆಶಿಸ್ತೀನಿ. ಇದು ನಮ್ಮ KNR ಮಂಡಿ ಮಾಲಕ ಪ್ರಕಾಶ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಈ ವಿಡಿಯೋ ಎಲ್ಲ ರೈತ ಬಾಂಧವರಿಗೂ ಶೇರ್ ಮಾಡಿ. ಇಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ, ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ, ಪ್ರತಿಯೊಬ್ಬರು ಜಾಯ್ನ್ ಆಗಿ. ನೀವು ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಒಂದು ಗ್ರೂಪ್ ಬರುತ್ತೆ, ಗ್ರೂಪಲ್ಲಿ ಜಾಯ್ನ್ ಆಗಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಟೊಮೊಟೊ ರೇಟು, ತರಕಾರಿ ರೇಟು, ಹೂವಿನ ರೇಟು ಮತ್ತು ಗೂಡು ರೇಟು, ಅಲ್ಲ ರೇಟು ಗ್ರೂಪಲ್ಲಿ ಅಪ್ಡೇಟ್ ಆಗ್ತಿರುತ್ತೆ. ಗ್ರೂಪಲ್ಲಿ ಜಾಯ್ನ್ ಆಗಿ ನೀವು ಮೆಸೇಜ್ ಈ ನಂಬರ್ಗೆ ಮೆಸೇಜ್ ಮಾಡಿ, ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ, ಪ್ರತಿಯೊಬ್ಬರು ಜಾಯ್ನ್ ಆಗಿ. ಆದಷ್ಟು ಈ ವಿಡಿಯೋ ಎಲ್ಲ ರೈತ ಬಂದವರಿಗೂ ಶೇರ್ ಮಾಡಿ, ಫಾಲೋ ಮಾಡ್ತಾರಿ, ಸಪೋರ್ಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಗಂಟ ಯಾರು ವಿಡಿಯೋ ನೋಡಿದರೆ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಬಾಯ್.